ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿನ ವಾರ್ಡ್ ನಂಬರ್ 22ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಾಲವಾಡಿ ಆವರಣದಲ್ಲಿ ಮರಗಳ ಮಾರಣ ಹೋಮ ನಡೆಸಲಾಗಿದ್ದು, ಅರಣ್ಯ ಇಲಾಖೆಯ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಹೌದು, ಪಟ್ಟಣದ ಸರ್ಕಾರಿ ಶಾಲೆ ಆವರಣದಲ್ಲಿ ಬಾನೆತ್ತರಕ್ಕೆ ಬೆಳೆದು ನಿಂತ ಸುಮಾರು ಮರಗಳು ಕಡಿದು ಉರುಳಿಸಲಾಗಿದೆ. ಗಾಳಿ ಮರವೆಂದು ಕರೆಯುವ ಈ ಮರಗಳು ಸಾಮಾನ್ಯವಾಗಿ ಎತ್ತರಕ್ಕೆ ಬೆಳೆಯುತ್ತವೆ, ಆದರೆ ಇವು ಒಳಗಿನಿಂದ ಟೊಳ್ಳಾಗಿರುತ್ತವೆ. ಇವುಗಳು ಸಾಮಾನ್ಯವಾಗಿ ಸಮುದ್ರ ತೀರದಲ್ಲಿ ಬೆಳೆಯುತ್ತವೆ ಎಂದು ಅರಣ್ಯ ವಲಯ ಅಧಿಕಾರಿ ಮರಿಬಸವಣ್ಣನವರ್ ಹೇಳಿದ್ದಾರೆ. ಈ ಮರಗಳ ನೆರಳಿನಲ್ಲಿಯೇ ಮಕ್ಕಳು ಪಾಠದ ಜೊತೆಗೆ ಆಟವಾಡಿ ನಲಿಯುತ್ತಿದ್ದರು. ವಿಪರ್ಯಾಸವೆಂದರೆ ಈಗ ಈ ಮರಗಳನ್ನೇ ಕಡಿದು ಹಾಕಲಾಗಿದ್ದು, ಇದರ ಹಿಂದಿನ ಉದ್ದೇಶವೇನು ಅನ್ನೋದು ಸದ್ಯ ತಿಳಿಯದಾಗಿದೆ. ಅಲ್ಲದೆ ಮರಗಳ ಕಟಾವಿಗೆ ಸಂಬಂಧಪಟ್ಟವರ ಪರವಾನಗಿ ಇದೆಯೇ ಅನ್ನೋದು ಕೂಡ ಕಾದು ನೋಡಬೇಕಿದೆ. 9 ಲೈವ್ ನ್ಯೂಸ್ ಗದಗ್.